ಅನ್ಸವ ಅನ್ಸವ ಯಾಕ ಅಲ್ಲಲ್ಲಿ ಅತ್ಕೊಂತ ಕುತ್ಕೊಂಡ್ರ ಊಟ ನಾಷ್ಟ ಮಾಡೋದು ಬಿಟ್ಟು ಕುಂತ್ಕೊಂಡ್ರ ಏನ್ರ ಸರಿ ಹೋಗುತ್ತಾನ? ಯಾಕೆ ಹಿಂಗ್ ಮಾಡಕತ್ತಿ ನೀನು? ಬಾ ಇಲ್ಲಿ ಮ್ಯಾಗ ಬಂದು ಕುಂತ್ಕೊಂಡ್ಬಿಟ್ಟಿ, ಬಾ ಕೆಳಗೋಂಬಾ. ಸವಿತಾ, ಯಾಕೆ ಇಲ್ಲಿ ಬಂದಿದಿ? ಏನಾತ? ಯಾಕೆ ಎಲ್ಲರೂ ಮನ್ಯಾಗ ಹಂಗೆ ಸಪ್ಪಗ ಮುಖ ಮಾಡ್ಕೊಂತಾರ? ಏನಾತ? ಇನ್ನೇನಾಗ್ಬೇಕ್ರಿ, ಆಕೆದಾಳಲ್ಲಕಿ ಶಿವಣ್ಣ ಇಟ್ಕೊಂಡಿರಕಿ ಆಕೆ ಹುಡುಕ್ಯಂಡು ಮನೆಗೆ ಬಂದಾಳ, ಮಗಳು ಕರ್ಕೊಂಡು ಆರಾಮಿಲ್ಲ ಬರ್ರಿ ಅಂತಂದು ಬರೋದು ಬಂದ್ಲಾ. ಚಂದಾಗ ನಾವಂಕ್ರ ಆಕಿನ ಶಿವಣ್ಣನ ಏನ್ ಅನ್ಕೊಂಡಿವಿ, ಬರ್ತಾಳ ಬಾಯಿ ತೆಗೆದ್ರಂತಾಳ ನನ್ನ ಮಗಳಿಗೆ ಅಷ್ಟ ತಂದಿ, ನನ್ನ ಗಂಡ ಅಲ್ಲ ನನ್ನ ಗಂಡ ಇದ್ದಂಗ ಅಂತಾಳ. ಹಿಂಗಂದಂದ್ ಎಲ್ಲರೂ ತಲೆ ಕೇಳಿಸಿ ಹೋಗಳ. ಈಕಿ ನೋಡಿದ್ರ ಅನ್ಸವ ಒಂದ್ ಮುಂಜಾನೆ ಬಂದು ಇಲ್ಲಿ ಕುಂತಾಕಿ ಇಟ ಕುಂತವಳ ಅತ್ಗಂತ, ಉಂಡಿಲ್ಲ ತಿಂದಿಲ್ಲ ನೀರ್ ಕುಡ್ದಿಲ್ಲ ಏನೇನು ಇಲ್ಲ. ಅಂದ್ಲು ಅವನ ಕರ್ಕೊಂಬಾರಪ್ಪ, ಅಲ್ಲೇ ಅದಳ, ನೀನೇನು ತಿನ್ನೋ ಅಲ್ಲೇ ಹೋಗ್ಯವಳ ಅಂತಂದು ಇವ ಅನ್ಸವ ಬಾರವ ಬಾ. ಹೋರಿ ಮಾವರ್, ನೀವು ಸೈತಕ್ಕನ್ ಕರ್ಕೊಂಡು ಹೋರಿ, ನಾ ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ತೀನಿ. ಈಗ ಎಲ್ಲೊಂದು ಸೈತವ ಈಗ ಹೊಲಕ್ಕೆ ಹೋದ್ನ ಏನು? ಇಲ್ಲ, ಆಕಿಗೇನ ಆರಾಮಿಲ್ಲ ಅಂತ ಆಕಿನ ಕರ್ಕೊಂಡು ದವಾಖಾನಿಗೆ ಹೋಗ್ಯಾನ. ಇವತ್ತಂತೂ ಬರಲ್ರಿ ಮಾವರ, ನಿಮ್ಮ ತಮ್ಮ ಇವತ್ತು ಬರಲ್ರಿ. ಆತವ, ಈಗ ನೀ ಬಾ ಉಣ್ಣದ್ ತಿನ್ನದ್ ಮಾಡು, ನೋಡೋಣ ಮುಂದೆ ಏನು ಮಾಡ್ಬೇಕನ್ನೋದು. ಅವ್ವ ಅವ್ವ, ಏನವರು ಬಾ. ಅಮ್ಮ ಎಲ್ಲರನ್ನೂ ಕರೆಕತ್ತಾಳ. ಶಿವಣ್ಣ ಕಾಕ ಬಂದ್ರು. ಬಂದ ಸುಳೆ ಮಗ ಐತಿ ಇವತ್ತು ಅವಂಗ. ಇವತ್ತೇನಿಲ್ಲ, ಇವತ್ತು ಒಂದು ನಿರ್ಧಾರ ಮಾಡಬೇಡದಂತ. ಯವ್ವ ಅನ್ಸವ ಬಂದಾನಂತ, ಬಾ. ಅದು ಯಾರಿಗೆ ಅಣ್ಣ, ಯಾರಿಗೆ ತಂಗಿ, ಯಾರಿಗೆ ಮಗಳು ನೋಡೋಣಂತ, ಬಾ. ಲೇ ಕುಂದ್ರಲ್ಲ ಶಿವಣ್ಣ, ನಿನ್ನ ಹತ್ರ ಮಾತಾಡ್ಬೇಕು, ಕುಂದ್ರಿ ಇವತ್ತ. ಹ್ಞೂನವ್ವ ಕುಂದಿರ್ತೀನಿ, ಒಂದೆರಡು ಸಮಾಧಾನ ಮಾಡ್ಕೊ. ನಾ ಖರೇನ ನೀವ್ಯಾರು ತಲೆ ತಗ್ಸ ಅಂತ ಕೆಲಸ ಮಾಡಿಲ್ಲ, ಕುಂದಿರ್ತೀನಿ, ಸಮಾಧಾನ ಮಾಡ್ಕೊ. ಬಂದ್ರ ತಂಗಿ, ನಿಮ್ಮವ್ವ ನಿಮ್ಮಪ್ಪ ಬಂದ್ಲ ಅನ್ಸಕ್ಕ? ಹ್ಞೂ ಅಮ್ಮ, ಹೇಳಿ ಬಂದೀನಿ. ಆತ, ನೀವು ಹೋಗುವ, ನೀವೇನ್ರ ಓದವು ಬರೀವಿದ್ರ ಮಾಡ್ಕೊ ಹೋಗು. ಲೇ ಏನ್ ನಡ್ಸಿಲ್ಲ ನೀನು? ಏನ್ ನಡ್ಸಿ ನೀನು? ಯಾವಾಕಿ ಬಂದಕಿ ಮನೆಗೆ? ಯಾವಾಕಿಲ್ಲ ಆಕಿ? ಯಾವಾಗ ಬಂದಿದ್ಲು? ನಮ್ಮ ತಂಗಿ ಬಂದಿದ್ಲು, ನಮ್ಮ ತಂಗಿಗೆ ಆರಾಮಿಲ್ಲ ಅಂದ್ರು, ಅದಕ್ಕೆ ಕರ್ಕೊಂಡೋಗಿ ದವಾಖಾನೆ ಹೇಗೆ ಬಂದಿನಿ. ನಿನಗೇನ್ರ ತೊಂದರೆ ಆತಾ? ನೀ ಬಾಯಿ ಮುಚ್ಕೊಂಡಿದ್ದು ಬಿಡು. ನೌನ ನಾನು ನೋಡಾಕತ್ತೀನಿ, ನಾನೇನ್ರ ಕೇಳಿದ್ರ ಮರ್ಯಾದೈತಿಲ್ಲಲೇ? ನಿಮ್ಮ ಅಣ್ಣಲ್ಲೇ ನಾನು ಸುಳೆ ಮಗನ ನಿನ್ನ? ಏನ ಅಣ್ತಮ್ಗಳ ಗುದ್ದಾಡ್ತೀರ ಏನ? ಅದೇನ ಅಂತಾರಲ್ಲ, ಹಳದಿ ಸೀರೆಗೆ ಬಡದಾಡ್ ಸತ್ರಂತ. ಬಸಣ್ಣ ಈಚೆಗಡೆ ಬಾ ಇಲ್ಲಿ. ಏನ ಎಣ್ಣ ಕೈ ತೆಗಿ. ನಾನೇ ಮಾತಾಡಕತ್ತಿರೋದು ಅವನ ಜೊತೆಗೆ ಅಪ್ಪನ ಜೊತೆಗೆ. ನೀ ಕೈ ತೆಗಿ ಮೊದ್ಲು, ಕೊಳಪಟ್ಟಿ ಬಿಡೋಣ ಅಂತ ಮಾತಾಡಲೆ. ಮತ್ತ ಮರ್ಯಾದೈತಿಲ್ಲಲೇ? ಅಣ್ಣನ ಮರ್ಯಾದರ ಕೊಡಲೇ? ಏನ್ಲಿ ಅದು? ಏನ್ ನಡ್ಸಿಲ್ಲ ನೀನು? ಮಾನ ಮರ್ಯಾದೈತೆ ನಿನಗ? ಎಣ್ಣ ಬ್ಯಾಡ, ಸಮಾಧಾನವಾಗಿ ಕುತ್ಕೋಬಾ, ನಾ ಮಾತಾಡ್ದಕತ್ತೀನಿ. ಟೈಮ್ ಬಂದಾಗ ಎಲ್ಲ ನಾನಾಗ ಹೇಳ್ತೀನಿ, ಸುಳ್ಳ ನೀನ್ ನನ್ನ ಹತ್ರ ಜಗಳ ಮಾಡ್ಬೇಡ. ಅಲ್ಲಯ್ಯಪ್ಪ ಶಿವಣ್ಣ, ನಮ್ಮ ಮನ್ಯಾಗ ನೀನ ಒಬ್ಬತ್ನ ಸಂಬಾಯ್ತ, ನೀನ ಬಾಯಿ ಸತ್ತಾತ, ಬಾಳ ಹೆಣ್ಣುಗಳು ನಿನಗ ಐತಂತ ನಾವೆಲ್ಲಾರು ಅಂತ ಮರಗ್ತಿದ್ವಿ ನಿನಗ. ನೀನ್ ಇಂಥದ್ದೊಂದು ಅನ್ಸೋಗ ಅನ್ಯಾಯ ಕರೆನ ಮಾಡಬಾರ್ದಾಗಿತ್ತಪ್ಪ ನೀನು. ಮಾವರ ಈಚೆಗಡೆ ಬರ್ರಿ, ನೀವು ಬಿಡ್ರಿ, ಕೊಳಪಟ್ಟಿ ಬಿಡ್ರಿ, ಶಿವಣ್ಣ ಬಿಡ್ರಿ, ನೀವು ಬಿಡ್ರಿ ಮಾವರ, ಹೋಲ್ ಬಿಡ್ರಿ ಮಾವರ, ಬರ್ರಿ. ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಇರುವಲ್ರಕ್ಕ ಅವರು. ನಾನು ನನ್ನ ತವ್ರ ಮನೆಗೆ ಹುಕ್ಕಿ ನನ್ನ ಮಕ್ಕಳು ಕರ್ಕೊಂಡು ನಾನು ಹುಕ್ಕಿನ ಬರೀ ಮಾವರ. ಅವ್ರಿಗೇನ್ರಿ, ಅವ್ರ ತಂಗಿ ಅಂತ ಒಮ್ಮೆ ಅಂತಾರ, ಮಗಳಂತ ಒಮ್ಮೆ ಅಂತಾರ. ಅವ್ರು ಏನ್ರಿ ಯಾಕ ಮಾಡ್ವಲ್ರಕ್ರಿ ಮಾವರ? ನೀವ್ ಇತ್ಲಕ್ ಬರ್ರಿ, ನೀವೇ ಕಣ್ಣ ತಮ್ಮ ಗುದ್ದಾಡ್ತೀರಿ, ಇತ್ಲಕ್ ಬರ್ರಿ. ಅನ್ಸವ ಮಳ್ಳು ಮಾತಾಡ್ದಂಗ ಮಾತಾಡ್ಬೇಡ ನೀನು, ಒಂದ್ ಸ್ವಲ್ಪ ಸುಮ್ಮನಿರು. ಏನ್ ಮನಿ ಬಿಟ್ಟು ಹೋದ್ರ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತ ನಿನಗ? ಯಾಕ ಈ ಗೋಳರು ತಪ್ತಾವಲ್ಲ? ನೋಡನ್ಸೂಯ, ನಾ ಹೇಳದ್ ಕೇಳು. ನಾನಿನ್ನು ಖರೇನ ನಿನಗೇನು ಅನ್ಯಾಯ ಮಾಡಿಲ್ಲ. ನಾನು ಅದನ್ನ ಕನಸ್ನಾಗೂ ಯೋಚನೆ ಮಾಡಲ್ಲ. ಬೇಕಾದ್ರೆ ನಾನು ನಿನ್ನ ಕಾಲಿಗೆ ಬೀಳ್ತೀನಿ. ನಾನು ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ. ಈ ಟೈಮು ಇದು ಅಲ್ಲಿದೀಗ ಹೇಳೋ ಟೈಮು. ಅದಕ್ಕೆ ಪಾಪ ಆ ಹುಡುಗಿಗೆ ಅವ್ರ ತಾಯಿ ಅವಶ್ಯಕತೆ ಭಾಳ ಐತಿ. ಹಾಗಾಗಿ ನಾನು ಆಕಿನ್ನ ದವಾಖಾನಿಗೆ ಸೇರ್ಸಿ ಬಂದೀನಿ. ನಾ ಮತ್ತೆ ಸಂಜೆ ಮುಂದೆ ಹೋಗ್ಬೇಕು. ನನಗೊಂದಿಷ್ಟು ಗಂಜಿಯರ ಏನಾರ ಮಾಡಿಕೊಡು, ಬಿಸಿದು. ಹೌದ್ರಿ, ಹೌದು, ನಿಮ್ಮಂತರ ಇರ್ಬೇಕು ನೋಡ್ರಿ. ನನ್ನ ಸೌತಿಗೆ ನನ್ನ ಕೈಲನ ಮಾಡಿಸ್ಕೊಂತ ಹೋಗ್ತೀರಾ ಗಂಜಿನ? ಯಾ ಕರ್ಮಕ್ಕ ನೋಡವ ಎಕ್ಕ, ನೋಡು ಯಾ ಕರ್ಮಕ್ಕೆ ಇರ್ಬೇಕು ನಾನಿಲ್ಲಿ? ನೀನ ಹೇಳ. ಏನ್ಲ ಇದು ಶಿವಣ್ಣ, ಏನಿದು? ಅವಂಗ ನಾವೆಲ್ಲರೂ ಮೆಲ್ಲಕ ಕೇಳಕತ್ವಲ್ಲ, ಮರ್ಯಾದೆ ಆಗೋಲ್ದದು. ಎಣ್ಣ ನೀವೊಂದಿಟ್ಟು ಸಮಾಧಾನ ಮಾಡ್ಕೋ, ನಾ ಮಾತಾಡ್ತೀನಿ ಅವನ ಜೊತೆಗೆ. ಎಣ್ಣ ನಾ ಕರೆನ ಎಲ್ಲಾರಿಗೂ ಹೇಳ್ತೀನಿ ವಿಷಯನ. ನನ್ನನ್ನು ಒಬ್ರರ ನಂಬ್ರಿ, ನೀನರ ನಂಬು. ಅಲ್ಲ ನೋಡಲ್ಲಿ, ಈಗ ನೀನ್ ಹೆಂಡತಿ ತವ್ರ ಮನೆಗೆ ಹೋಗ್ತೀನಂತಾಳ ಮಕ್ಕಳು ಕರ್ಕೊಂಡ. ಮೊದ್ಲ ಈಗ ಪ್ರೇಮ ಒಂದೊಂದು ಆಕತಿ ಆಗೈತಿ. ಈಗ ಅದನ್ನ ಬಗೆಹರಿಸುನ ಏನ್ ನಿಂದ ಬಗೆಹರಿಸುನಪ್ಪ? ಆಕಿ ನೋಡಿದ್ರ ನಿಂತ ಕಾಲ ಮ್ಯಾಗನ ಮನೆಗೆ ಬಂದಾಳ ಓಡಿ. ಆಕಿ ನೋಡಿದ್ರ ಅಣ್ಣ ಅಂತಾಳ, ನೀ ನೋಡಿದ್ರ ಮಗಳು ಅಂತಿದಿ.
ತಂಗಿ ಕಾಳಂತಿದಿ ಏನಿದ ಅರ್ಥನ ಆಗವಲ್ದು ಬಗಿನ ಹರಿವಲ್ದಪ್ಪ. ಮನ್ಯಾಗ ನೋಡಪ್ಪ ಕಾದ್ಮನಿ ಕಲ್ಲು ಹೊಡಿ ತಂದಂಗ ದಿನಾ ಒಂದಕ್ಕೂ ಚಲೋ ಅಲ್ಲ. ಏನೈತದು ಹೇಳಿ ಮುಗಿಸು. ಲೇ ಶಿವಣ್ಣ, ನೀನು ನನ್ನ ಜೊತೆಗೆ ಮಾತಾಡ್ಬೇಡ, ನೀ ಸುಮ್ಮನಿದ್ಬಿಡು. ಅಲ್ಲಲ್ಲ, ಅವ ಯಾಕೆ ಮಾತಾಡ್ಬಾರ್ದು? ಅವನು ಈ ಮನಿ ಮಗ ಅದನ್ಲ, ನಿನಗಿನ ದೊಡ್ಡ ಅದನವ, ನಿನಗೆ ಅಧಿಕಾರ ಐತಿ, ನಿನಗೆ ಕೇಳದ ಏನ? ಆ ಅಧಿಕಾರದ ಮೇಲೆ ಅವ್ ಕೇಳ್ತಾನ, ಅವ ಯಾಕೆ ಬಾಯಿ ಮುಚ್ಚಬೇಕು? ನೋಡಪ್ಪ, ಏನ್ ವಿಷಯ ಅನ್ನೋದು ನೀನ್ ಈಗ ಹೇಳ. ಅದೇನಾದ್ರು ಯಾಕಾಗಿರುವಲ್ಲಕ್ಕ ನಾವು ಅರ್ಗಿಸ್ಕೊಂತೀವಿ. ಏನ್ ವಿಷಯ ಅನ್ನೋದನ್ನ ನೀನ್ ಈಗ ಎಟತ್ತಿದ್ರು ಹೇಳಲೇಬೇಕು. ಇಲ್ಲ ಅಂದ್ರೆ ನೋಡು, ಒಂದ್ ಆಣೆಗೆತ್ ನೋಡು, ನನ್ನ ಮೇಲೆ ಆಣೆಗೆತ್ ನೋಡು. ಏ ಬಸಣ್ಣ, ಅಣ್ಣ ಏನ್ ಮಾತಾಡಕತ್ತಿ ನೀನು? ಓಳಾ ತಣ್ಣನ ಓಳಾ ತನ್ನು, ಯಾಕಿಂತದೆಲ್ಲ ಹಠ ಮಾಡಕತ್ತೀರಿ ನೀವು? ಹೌದ್ರಿ, ಹೌದು, ತಲೆ ಮೇಲೆ ತಲೆ ಬೀಳಿ. ಅದು ಯಾಕ ಏನು ಅದು ಹೆಂಗ ನೀವ ಬಿಡಿಸಿ ಹೇಳಬೇಕಿವತ್ತು, ಬಿಡಿಸಿ ಹೇಳಲೇಬೇಕು. ನನ್ನ ಮೇಲೂ ಒಂದು ಆಣಾಗೈತಿ, ನನ್ನ ಮಕ್ಕಳ ಮೇಲೂ ಒಂದು ಆಣಾಗೈತಿ. ನೀವು ಹೇಳಲೇಬೇಕು, ಹೇಳಲೇಬೇಕು. ಅನ್ಸೂಯ, ಏನಾಗಿದ್ ನಿಮಗೆಲ್ಲ? ಅಯ್ಯೋ ನೋಡು, ಬೇಡ. ಈಗ ನಾನು ಕೆಟ್ಟವಾಗಿನಿ, ನಾನೊಬ್ಬವನ ಕೆಟ್ಟವಾಗಿದ್ಬಿಡ್ತೀನಿ. ಹೇಳೋದು ಅರ್ಥ ಮಾಡ್ಕೊರಿ. ಇಲ್ಲಪ್ಪ ಶಿವಣ್ಣ, ಇದು ನನಗ ಖರೇನ ಅನ್ಸ ಒಳದ್ ನೋಡಕ್ ಆಗವಲ್ದು. ಹುಡುಗರು ಯಾರು ಉಣ್ವಲ್ವು ತಿನ್ವಲ್ವು, ಮನೆಗೆ ಯಾರು ಉಣ್ಣವಲ್ರು ತಿನ್ವಲ್ರು. ಮನಿ ಅನ್ನೋದು ಸ್ಮಶಾನ ಆಗೈತಿ. ನಾವೆಲ್ಲ ಬದುಕಿದಾಗನ ಎಂತ ಚಂದ ಇತ್ತಪ್ಪ ನಮ್ಮಂತ ನಕ್ಕೊಂತ ಕುಲು ಅಂತೇಳಿ ದಿನಾನು ಹಬ್ಬದ ವಾತಾವರಣ ನಮ್ಮ ಮನ್ಯಾಗ. ಈಗ ಹೆಂಗಾಗೈತಿ? ಸ್ಮಶಾನ ಮೌನ. ಶಿವಣ್ಣ ನೋಡಪ್ಪ, ನನ್ನ ಮೇಲೆ ಒಂದು ಆಣೆ, ನಿನಗೆ ಏಟ್ರ ನಮ್ಮನ್ನ ಬಾಯಿ ತುಂಬ ಅತಿಯಮ್ಮಂತಿಯಲ್ಲ, ಅದು ಇತ್ತಂದ್ರೆ ನೀನು ಮಮಕಾರ ಹೇಳ್ಬಿಡಪ್ಪ. ಅದೇನು ವಿಷಯ ಅನ್ನೋದು ಹೇಳು. ಟೈಮ್ ಬಂದಿಲ್ಲ ಅಂತೆಲ್ಲ, ಅದು ಯಾವ ಟೈಮು ಯಾವಾಗ ಬರ್ತಾ ಅದನ್ನ ಹೇಳು. ಈಗ ನಾ ಏನ ಹೇಳಿದ್ರು ನೀವ್ ಯಾರು ನಂಬಲ್ಲ. ನಾ ಸತ್ಯ ಹೇಳಿದ್ರೆ ಈ ಮನಿ ಮತ್ತೆ ಇನ್ನ ದೊಡ್ಡದೊಂದು ಸ್ಮಶಾನ ಆಗುತ್ತಾ? ಈಗ ನಾನೊಬ್ಬ ಕೆಟ್ಟವತ್ತಾಗಿನಿ. ಆಮೇಲೆ ಯಾಕ್ಲಾ, ಯಾಕೆ ಸುಮ್ಮನಾದ್ಲಾ? ಹೇಳ, ಯಾಕೆ ಸುಮ್ಮನಾದಿ ನೀನು? ಯವ್ವ ಬೇಡ. ಹೌದು, ನೀವು ಹಂಗ ಅನ್ಕೊಂಡಿರಲ್ಲ ಎಲ್ಲರೂ. ನನಗ ಅದನ್ನ ಅಂತ ಪದಾನ ನನ್ನ ಬಾಯಿಗೆ ಹೇಳಕ್ಕೂ ಮನಸ್ಸಿಲ್ಲ. ಅದಕ್ಕೆ ನನ್ನ ತಂಗಿ ಅನ್ನಕತ್ತೀನಿ. ನನಗ ನೀವು ಹಂಗ ಅನ್ಕೊಂಬಿಡ್ರಿ. ಆ ಪುಟ್ಟಿಗೆ, ಆ ಚಿನ್ನಿಗೆ ನಾನು ಅಪ್ಪಂತನೇ ಅನ್ಕೋರಿ. ಆದ್ರೆ ಆಕಿಗೆ ನಾನು ಅಣ್ಣನ. ನಾನು ಸುಕನ್ಯಾಗ ಯಾವಾಗ್ಲೂ ಅಣ್ಣನ ನಾನು. ಲೇ ಸುಳೆ ಮಗನ ಎಣ್ಣ, ನಮ್ಮವ್ಗ ಅನ್ನಕತ್ತಿ ನೀನು. ಹಲಮುಲಾಲಮುಲ ಮಾತಂದಿ ಅಂದ್ರೆ ಮತ್ತಿನ್ ನಾನು ಬ್ಯಾರೆನ ಆಗತ್ತ ನಂದಿನ್ನ ಹೇಳಕತ್ತಿ. ನಾನು ನಿನ್ನಂತ ನೀಚ ಕಿರಾತಕ, ನಿನ್ನಂತ ಕಟಕನ್ನ ನಾನು ಎಲ್ಲೂ ನೋಡಿಲ್ಲ. ಬ್ಯಾಡಣ್ಣ, ನಾನು ಸಿಟ್ನ್ಯಾಗ ಎಲ್ಲ ಸತ್ಯ ಬಾಯ್ ಬಿಟ್ಬಿಡ್ತೀನಿ. ಸುಮ್ಮನಿದ್ದು ಬಿಡು. ರೀ ಏನ್ಲೇ? ಅಲ್ಲ, ನನಗೊಂದು ಡೌಟ್ ಆಕತ್ತಿರೋದು ಏನಂದ್ರ, ಹಗ್ಲ ಮುಗ್ಲ ನಿಮ್ಮ ಮ್ಯಾಲೆ ಬರಕತ್ತಾನ ಆತ. ನೀವು ಮಾತಾಡಿದ್ರೆ ಸಿಟ್ಟಿ ಬರಕತ್ತಾನ, ಮಾವರು ಮಾತಾಡಿದ್ರೆ ಸುಮ್ಮನೆ ಇರ್ತಾನ, ಈಶಾನ ಮಾತಾಡಿದ್ರೆ ಸುಮ್ಮನೆ ಇರ್ತಾನ. ನೀವು ಮಾತಾಡಿದ್ರೆ ಯಾಕೆ ಸಿಟ್ಟಿ ಬರಕತ್ತಾನ? ಏನಿದೆ ಅಕ್ಕಿಗತ್ತು? ನಿಮಗೂ ಆಕಿಗೂ ಏನಾರ ಸಂಬಂಧ ಐತಾ? ನಿಮಗಾಕಿ ಪರಿಚಯ ಐತಾ? ಯಾಕ ಹೆಣ್ಮಕ್ಳು ಇದ್ದಂಗೈತಿ? ಮತ್ತಿಲ್ಲಡ ಇಲ್ಲಿ ಮತ್ತೆ ತೆಗೆದು ಒಂದು 4 ಬಿಗನಿ ಅಂದ್ರೆ ಮತ್ತೆ ಹನುಮಪ್ಪನ ಮಕ್ಕ ಆಗತ್ತಿನ ಸವಿತಿ. ಲೋ, ಆಕಿ ಕೇಳೋದ್ರಾಗ ಏನ್ ತಪ್ಪೈತ್ಲ? ನನಗೂ ಅನುಮಾನ ಬರಕತ್ತೈತಿ, ನನಗೂ ಅದ ಅನುಮಾನ ಬರಕತ್ತೈತಿ. ನೀ ಮಾತಾಡಿದ್ರೆ ಅವ್ನು ನಿನ್ನ ಸಿಟ್ಟಿ ಬರಕತ್ತಾನ ಅಂದ್ರ ಶಿವಣ್ಣ, ನಿಮ್ಮ ಅಣ್ಣಗ ಆಕಿಗೆ ಏನಾರ? ಯವ್ವ ಏನ್ ಬೇದು? ಯವ್ವ ಎಂತ ಮಾತಾಡ್ತೀವಿ ನೀನು? ಇಲ್ಲ, ಆ ಹೆಣ್ಮಗಳು ಪಾಪದು. ಆ ಹೆಣ್ಮಗಳ ಚರಿತ್ರೆಗೆ ನೀವು ಏನ್ ಹೇಳ ನಿಮಗ? ಆಕಿ ನಡತೆಗನ ನೀವು ಎಲ್ಲರೂ ಚುತಿದ್ರಕತ್ತಿರಲ್ಲ. ಏನಾಗಿತ್ತು ನಿಮಗ? ಆಕಿ ಗಂಗೆ ಅಷ್ಟ ಪರಿಶುದ್ಧವಾದ ಹೆಣ್ಣು. ಆಕಿ ಯಾರ ಜೊತೆಗೂ, ನಮ್ಮ ಮನೆಗಿರೋದು ಯಾರ ಜೊತೆಗೂ ಏನೂ ಸಂಬಂಧ ಇಲ್ಲ. ಮಗಳಾಗಿ ತಂಗಿಯಾಗಿ ಅಷ್ಟ ಸಂಬಂಧ ಇರೋದು. ಏನು ಮಗಳಾಗಿ ತಂಗಿಯಾಗ್ಯ? ಶಿವಣ್ಣ ಏನ್ ಹೇಳಕತ್ತಿ ನೀನ? ಏನಿಲ್ಲಣ್ಣ, ಏನಿಲ್ಲ, ತಪ್ಪಾತು. ನಾನು ನಿನಗ ಕಿರಾತಕ, ರಾಕ್ಷಸ, ಖಡ್ಗ ಅಂದಿದ್ದಕ್ಕೆ ನನ್ನ ತಪ್ಪಾತು, ಕ್ಷಮಿಸ್ಬಿಡ್ರಿ. ಹೌದು, ಅದೆಲ್ಲ ನಂದ ತಪ್ಪು ರೀ. ನಾನು ನಿಮ್ಮ ಮಕ್ಕಳ ಮೇಲೆ, ನನ್ನ ಮೇಲೆ ಆಣೆ ಇಡ್ತೀನಿ, ನೀವು ಸತ್ಯ ಹೇಳ ಇವತ್ತು ಇಲ್ಲಿಂದ ಹೊರಗೆ ಹೋಗ್ಬೇಕು. ನಾವೆಲ್ಲ ಸುಮ್ಮನಾದ್ವಿ, ಯಾಕಂದ್ರೆ ಆ ಹೆಣ್ಮಗಳು ನನಗೆ ಆರಾಮಿಲ್ಲ, ನನ್ನ ದವಾಖಾನಿಗೆ ಹೋಗ್ಬೇಕು ಅಂದಿದ್ದಕ್ಕೆ ನಾನು ನಿಮ್ಮ ಹಿಂದೆ ಬರಲಿಲ್ಲ. ಇಲ್ಲ ಅಂದಿದ್ರೆ ನಾನು ಅವಾಗಲೇ ನಿಮ್ಮನ್ನು ಬಿಡ್ತಿರ್ಲಿಲ್ಲ ರೀ. ಹೇಳ್ರಿ, ನಾನು ನಿಜ ಹೇಳಕತ್ತೀನಿ. ನಾನೀಗ ಸಾಯಕ್ಕೆ ಹೋಗಿದ್ದೆ, ಹೆಂಗೋ ಉಳ್ಸ್ಕೊಂಡಿರಿ ನನ್ನ. ಆಕಿ ಸಂಬಂಧ, ನಿಮ್ಮ ಸಂಬಂಧ ಸಾಕಾಗೋಗಿದ್ದು. ನಾನು ಕರೆ ಹೇಳಕತ್ತೀನಿ, ಮಕ್ಳಿಗೂ ವಿಷ ಕೊಟ್ಟು ನಾನು ವಿಷ ಕುಡ್ದು ಸತ್ತೋಗ್ಬಿಡ್ತೀನಿ ನೋಡ್ರಿ. ಬಿಡವಾ, ಎಂತ ಮಾತಾಡ್ತೀಯ ಮುರು ಸಂಜೆಲೆ ನೀನು? ಇಲ್ರಿ, ನನಗೆ ಬೇರೆ ದಾರಿ ಉಳ್ದಿಲ್ಲ. ಇವ್ರು ಸತ್ಯ ಹೇಳಲ್ಲ, ನನಗೆ ನೆಮ್ಮದಿಲ್ಲ. ಈ ನೆಮ್ಮದಿಲ್ಲಾರ ಜೀವನ ನನಗೆ ಬೇಕಾಗಿಲ್ಲ. ನೀವೀಗೇನ್ರಿ ಕೊನೆ ಸಾರಿ ಕೇಳಕತ್ತೀನಿ, ಹೇಳ್ತೀರಾ ಹೇಳಲ್ಲ? ನನಗೆ ಅರ್ಥ ಆಯ್ತು ಶಿವಣ್ಣ. ಅಣ್ಣ, ನನ್ನ ಬಿಟ್ಬಿಡ್ರಿ.
ಹೌದು ನಾನು ಆ ಹುಡುಗಿ ತಂದಿ ಅಷ್ಟ ನನಗೆ ಗೊತ್ತು. ಬಿಟ್ಬಿಡ್ರಿ ನನ್ನ ಇನ್ನ ಏನು ಕೇಳ್ಬೇಡ್ರಿ. ನೀ ಎಂತ ತದಿಯ ಶಿವಣ್ಣ? ಖರೇನ ಎಲ್ರದ್ದು ಸಿಟ್ನ ನೀನು ಬಹಳ ಪರೀಕ್ಷೆ ಮಾಡಕತ್ತಿದ್ದಿ. ಸತ್ಯ ಹೇಳು. ಹೇಳ್ರಿ ಹೇಳ್ರಿ ಹೇಳ್ರಿ. ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಪ್ರೀತಿಗಿಂತ ಯಾರನ್ನ ಉಳಿಸ್ಕೊಳಕ್ಕಿಂತ ಬರೀ ನೀವು ಸುಳ್ಳು ಹೇಳಕತ್ತೀರಿ. ನನಗೆ ಗೊತ್ತಾಗತ್ತೈತಿ ನೀವು ಸುಳ್ಳು ಹೇಳಕತ್ತಿಲ್ಲ. ನಿಮಗೂ ಆಕಿಗೂ ಖರೇನ ಏನು ಸಂಬಂಧ ಇಲ್ಲ. ಆ ಮಗು ನೀವು ತಂದೆ ಅಲ್ಲ. ನನಗೆ ಗೊತ್ತು. ಖರೆ ಹೇಳ್ರಿ ಏನ್ರಿ ಇದು? ಹೇಳ್ರಿ. ಆತು ಸುಮ್ಮನಾಗ್ರಿ ಎಲ್ರು. ಸತ್ಯ ಏನಂತ ಹೇಳ್ತೀನಿ. ಖರೇನ ನನಗೂ ಸುಕನ್ಯಾಗೂ ಅಣ್ಣ ತಂಗಿ ಸಂಬಂಧ ಬಿಟ್ರ ಬೇರೆ ಏನೂ ಇಲ್ಲ. ಆ ಮಗು ನಂದಲ್ಲ. ಆ ಮಗು ತಂದೆ ಹೆಸರು ರಾಜೇಶ್ ಅಂತ ಹೇಳಿ. ಮತ್ತೆ ಯಾಕ್ಲ ಆ ಹುಡುಗಿ ನಿನ್ನ ಅಪ್ಪನತ್ತ? ಅದನ್ನ ಹೇಳ. ಯವ್ವ ಆಕಿ ಬಂದಿದ್ಲಲ್ಲ, ಆಕಿ ಹೆಸರೇನು ಸುಕನ್ಯಾನಾ? ಹೂನಪ್ಪ, ಸುಕನ್ಯಾ ಅಂತ ನೋಡು. ಈಗ ಅದಕ್ಕೆ ಒಂದು 6-7 ವರ್ಷದ ಮಗಳದ ಓಡಾಕಿಗೆ. ಶಿವಣ್ಣ ಯಾರಾಕಿ? ನಾನು ಒಟ್ಟ ಮನೆಯಾಗಿಲ್ಲ. ಆಕಿ ಬಂದಾಗ ನಾನು ಆಕಿನ ನೋಡಿದ್ರೆ ನಂಗೆ ಗೊತ್ತಾಗತ್ತಾ? ಶಿವಣ್ಣ ಯಾರಾಕಿ ಅಂತ ನೀ ಹೇಳಲೇಬೇಕು ನನಗೀಗ. ಹೇಳ್ತೀನಿ. ಮತ್ತೊಗಕ್ಕಿನ ಸಾಯ್ಸಕ್ ಪ್ರಯತ್ನ ಮಾಡ್ಬೇಕೇನೋ ಅಕ್ಕಿನ ಮಗಳನ್ನ? ಏನು ಮಾವರ್ ಸಾಯ್ಸಕ್ ಹೋಗಿದ್ರ? ಏನ್ ಹೇಳತಿ?